ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ಸ್ನೇಹಿತರೆ, ರೆಬಲ್ ಸ್ಟಾರ್ ಅಂಬರೀಷ್ ರವರ ಇಂದ್ರಜಿತ್ ಸಿನಿಮಾದ ಒಂದು ಹಾಡಿಗೆ ಅದ್ಭುತವಾದಂತಹ ಒಂದು ನೃತ್ಯವನ್ನು ಮಾಡಿರುವಂತಹ ನಮ್ಮ ಊರಿನ ಸ್ಟೈಲ್ ಕಿಂಗ್ ಎಚ್ ರಾಜು ಅವರು ಅದ್ಭುತವಾದಂತಹ ಒಂದು ಅಭಿನಯವನ್ನು ಮಾಡಿದ್ದಾರೆ. ಈ ಹಾಡು ಯಾವುದು ಅಂತಂದರೆ, ಬಾರು 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 ನನ್ನ ಗೆಳೆಯ, ಹಾಡು 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 ಕ್ರಾಂತಿ ಗೀತೆಯ, ಬಂದರಿಲ್ಲಿ ಸುಟ್ಟರಿಲ್ಲಿ ಹಾಡುವೆ ಕ್ರಾಂತಿಯ ಗೀತೆಯನ್ನ ಅನ್ನುವಂಥ ಹಾಡಿಗೆ ಅದ್ಭುತವಾದಂತಹ ಒಂದು ನೃತ್ಯವನ್ನು ಮಾಡಿರುವಂತಹ ಈ ಒಂದು ವಿಕಲಾಂಗ ಚೇತನರಿಗೆ ತಮ್ಮ ಒಂದು ಲೈಕು ಹಾಗೂ ಶೇರ್ ಮುಖಾಂತರ ಇವರನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏಕೆಂದರೆ ನಾವು ಎಲ್ಲೆಲ್ಲೋ ನೋಡ್ತೀವಿ, ಒಂದು ಎರಡು ಕೈ ಎರಡು ಕಾಲು ಇರದಿರ್ತಕ್ಕಂತಹ ಹಲವಾರು ವ್ಯಕ್ತಿಗಳು ನಿಷ್ಪ್ರಯೋಜಕರಾಗಿ ನನ್ನ ಕೈಲಿ ಏನೂ ಆಗಲ್ಲ, ನಾನು ಸ್ವಲ್ಪ ಅಂತ ಅವರ ಮನಸ್ಸಲ್ಲಿ ಒಂದು ವ್ಯಥೆಯನ್ನು ಇಟ್ಕೊಂಡು, ಒಂದು ದುಃಖವನ್ನು ಇಟ್ಕೊಂಡು ನಾವು ಅವರು ಮನೆಯಲ್ಲೇ ಮೂಲೆಯಲ್ಲೇ ಕುಂತಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡಿರ್ತೇವೆ. ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ಒಂದು ಕಿಂಚಿತ್ತಾದರೂ ಕೂಡ ಒಂದು ಆತ್ಮಸ್ಥೈರ್ಯ ಹುಟ್ಟಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಆವಾಗವಾಗ ಈ ಒಂದು ಹಾಡುಗಳನ್ನು ನೃತ್ಯ ಮಾಡುವುದರ ಮುಖಾಂತರವಾಗಿ ಇವರನ್ನು ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಇವರು ಪ್ರತಿಯೊಂದು ಹಾಡಿಗೂ ಒಂದೊಂದು ವಿವಿಧ ರೀತಿಯ ಸ್ಟೆಪ್ಗಳನ್ನು ಹಾಕಿ ಇವರು ನೃತ್ಯವನ್ನು ಮಾಡ್ತಾಯಿರ್ತಾರೆ. ಹಾಗಾಗಿ ಇವರ ಒಂದು ಆಸೆ ಆಕಾಂಕ್ಷೆಗಳಿಗೆ ತಾವೆಲ್ಲರೂ ಕೂಡ ಸಹಕಾರ ನೀಡಿ, ಯಾರು ಕೂಡ ತಣ್ಣೀರು ಹಚ್ಚಬೇಡಿ. ಯಾಕಂದರೆ ಇವರು ಮನೆಯಲ್ಲೇ ಕುಂತ್ಕೊಂಡು ಪಾಪ ಆಡಬೇಕು ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರನ್ನು ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಹಾಗಾಗಿ ಇವರಿಗೆ ಆದಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟು, ಲೈಕನ್ನು ಕೊಟ್ಟು ಇವರನ್ನು ಹರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಯಾಕಂದರೆ ಸಮಾಜದಲ್ಲಿ ಎಷ್ಟೋ ಅಂಗವಿಕಲರು ಕೂಡ ನನ್ನ ಕೈಲಿ ಏನೂ ಆಗಲ್ಲ ಅಂದ್ಕೊಂಡು ಮನೇಲೇ ಕುಂತಿರ್ತಕ್ಕಂಥ ಸಂದರ್ಭವನ್ನು ನೋಡಿರ್ತೇವೆ. ಹಾಗಾಗಿ ಇಂತಹ ಒಂದು ಪ್ರತಿಭೆಗಳನ್ನು ನಿಮ್ಮ ಆಶೀರ್ವಾದ ಮುಖಾಂತರ ಇವರನ್ನು ಪ್ರೇರೇಪಣೆ ಕೊಟ್ಟು ಇವರಿಗೆ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ತಾ, ಈಗ ಇದು ವಿಡಿಯೋ ನೆನ್ನೆ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಗುಂಡ್ಲುಪೇಟೆಯಲ್ಲಿ ITI ಕಾಲೇಜ್ ಅಂತ ಇರ್ತದೆ. ಅದರ ಹಿಂಭಾಗದಲ್ಲಿ ಒಂದು ಬೆಟ್ಟ ಗುಡ್ಡಗಳಿರ್ತದೆ. ಹಾಗೂ ಇನ್ನೂ ಒಂದು ರಾಘವೇಂದ್ರ ಮಠ ಅಂತ ಒಂದು ಇರ್ತದೆ. ಆ ಒಂದು ಸ್ಥಳದಲ್ಲಿ ಕೂಡ ನಾವು ಇಲ್ಲಿ ಶೂಟಿಂಗನ್ನು ಮಾಡ್ತಾ ಇರ್ತೇವೆ. ಅಲ್ಲಿ ಬೆಟ್ಟ ಗುಡ್ಡಗಳು, ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಮೃತ್ತಿಕೆಯ ಒಂದು ದೇವಸ್ಥಾನ ಇದೆ. ಇಲ್ಲಿ ಒಂದು ಕಾಡಿನ ಒಂದು ದಟ್ಟವಾದಂಥ ಹಿಂದ್ಗಡೆ ಕಾಡಿರ್ತದೆ. ಆ ಕಾಡಿಗೆ ಹೋಗೋದಕ್ಕಾಗೋದಲ್ಲ. ಮುಂದ್ಗಡೆನೇ ಕೂಡ ನಾವು ವಿಡಿಯೋನ ಮಾಡ್ತಾಯಿರ್ತೇವೆ. ಇಲ್ಲಿ ಹಲವಾರು ಸೈಟ್ಗಳಾಗಿರ್ತದೆ. ಸೈಟ್ಗಳ ಪಕ್ಕದಲ್ಲಿ ನಾವು ಈ ವಿಡಿಯೋಗಳನ್ನು ಮಾಡ್ತಾಯಿರ್ತೇವೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ತಾ, ನೋಡಿ, ಒಂದು ಹುಲ್ಕಡ್ಡಿನೂ ಕೂಡ ಎತ್ತು ಮಡಿಗೆಕ್ಕಾಗಿರ್ತಕ್ಕಂತಹ ಹಲವಾರು ಸೋಮಾರಿಗಳು ಇರ್ತಾರೆ. ಹಲವಾರು ಕೈಲಿ ಆದರೂ ಕೂಡ ನನ್ನ ಕೈಲಿ ಏನೂ ಆಗಲ್ಲ ಅಂತಕ್ಕಂಥ ಮೂಲೆಯಲ್ಲಿ ಕುಂತಿರ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ನೋಡಿದಾಗ ಇಂತಹವರು ನಮಗೆ ಮಾದರಿ ಆಗ್ತಾರೆ, ಇಂಥವ್ರು ನಮಗೆ ಹೀರೋಗಳಾಗ್ತಾರೆ. ಹಾಗಾಗಿ ಇವರನ್ನು ನೋಡಿ ಕಲಿಬೇಕಾದದ್ದು ಭಾಳಷ್ಟು ಇದೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.